ನಮಸ್ತೆ. ಇವತ್ತು ನಾವು ಕರುನಾಡು ಯೋಜನಾ ವೇದಿಕೆ ಸಂಘಟನೆಯಲ್ಲಿದ್ವಿ. ಇವತ್ತೇನಂತಂದರೆ ಇವರು ಬೃಹತ್ವಾಗಿ ಅಂದರೆ ನೇತ್ರದಾನ ಮಾಡ್ತಾಯಿದ್ದಾರೆ. ಅದೇ ರೀತಿಯಾಗಿ ಯಾವ ರೀತಿ ನೇತ್ರದಾನ ಯಾವುದ್ರಲ್ಲಿ ಮಾಡ್ತಾಯಿದ್ದಾರೆ, ಅಂದರೆ ಯಾವ ಸೆಂಟ್ರಲ್ಲಿ ಕೊಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲೇ ಕೇಳೋಣ. ರಾಜ್ಯಾಧ್ಯಕ್ಷರಾದ ಶ್ರೀನಿವಾಸ್ ಸರ್ ಇದ್ದಾರೆ, ಮತ್ತು ಇಲ್ಲಿ ಪಕ್ಷದ ಸಂಘಟನೆಯಾದ ಎಲ್ಲ ಸದಸ್ಯರು, ಮುಖಂಡರು, ಕಾರ್ಯದರ್ಶಿಗಳು, ಸದಸ್ಯರು ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ. ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಇವತ್ತು ನೇತ್ರದಾನ ಸಮ್ಮುಖದಲ್ಲಿ ಮಾಡ್ತಾ ಇದ್ದಾರೆ. ಅದು ಮಧುಗಿರಿಯಲ್ಲಿ ಇಲ್ಲಿ ಐ ವಿ ಹತ್ರ ಬಂದು ಅಂದರೆ ಪಕ್ಷ ಸಂಘಟನೆ ಮಾಡಿಕೊಂಡು ಯಾವ ರೀತಿ ನಿಮ್ಮ ಪಕ್ಷ ಯಾವ ರೀತಿ ಬೆಳೀತು ಎಲ್ಲ ಒಂದೇ ಸರಿ ಸಮ್ಮುಖದಲ್ಲಿ ನೇತ್ರದಾನಕ್ಕೆ ಉಚಿತವಾಗಿ ಅಂದರೆ ಮರಣೋತ್ತರ ನಂತರ ಕೊಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ಆಯ್ತಲ್ಲ. ಇವತ್ತಿನ ದಿವಸ ನಮ್ಮ ಕರುನಾಡು ಯುವಜನ ವೇದಿಕೆಯ ಮಧುಗಿರಿ ತಾಲೂಕು ಘಟಕ ಉದ್ಘಾಟನೆ ಆಯಿತು. ಆ ಉದ್ಘಾಟನೆಯಲ್ಲಿ ಲಯನ್ ಅಂತಾರಾಷ್ಟ್ರೀಯ ನೇತ್ರ ಭಂಡಾರಕ್ಕೆ ಎಲ್ಲರ ಒಪ್ಪಿಗೆಯಿಂದ ಸಮ್ಮುಖದಲ್ಲಿ ಮರಣದ ನಂತರ ನೇತ್ರದಾನ ಮಹಾದಾನ ಅಂತ ತಿಳಿದು ನಮ್ಮ ಸಂಘದ ವತಿಯಿಂದ ಎಲ್ಲರೂ ನಮ್ಮ ಸಂಘದ ಸರ್ವಾನು ಸದಸ್ಯರು ಮಧುಗಿರಿ ತಾಲೂಕು ಮತ್ತು ತುಮಕೂರು ಜಿಲ್ಲಾ ಘಟಕದ ವತಿಯಿಂದ ಇವತ್ತು ನೇತ್ರದಾನ ಮಾಡಿದ್ದೀವಿ. ಅದು ಮುಂದಿನ ದಿನಗಳಲ್ಲಿ ಈ ನಮ್ಮ ಸಂಘದ ವತಿಯಿಂದ ಎಲ್ಲೇ ಫಂಕ್ಷನ್ ಆದರೂ ಸರ್ವಾನು ಸದಸ್ಯರ ಒಪ್ಪಿಗೆ ಮೇರೆಗೆ ಲಯನ್ಸ್ ಅಂತಾರಾಷ್ಟ್ರೀಯ ನೇತ್ರ ಭಂಡಾರಕ್ಕೆ ನಮ್ಮ ಸಂಘಟನೆ ವತಿಯಿಂದ ನೇತ್ರದಾನ ಮಾಡ್ತೀವಿ ಅಂತ ಹೇಳಿ ಎರಡು ಮಾತು ಮುಗಿಸ್ತಾ ಇದ್ದೀನಿ. ಏನೋ ಮಾತಾಡ್ತಾನೆ ತಾಲೂಕು ಅಧ್ಯಕ್ಷ ಅವ್ರಿಗೆ ಕೊಡಿ, ರಂಜಿತ್ ಅವ್ರು ಮಾತಾಡ್ತಾರೆ. ಮಾತಾಡಿ ಸರ್, ಮಾತಾಡಿ. ಇಲ್ಲಿ ಸಾಕು. ಫೋಟೋ ಹೊಡೆದಿರಿ.